ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ. ಸ್ನೇಹಿತರೆ, ನಾನು ಇಷ್ಟೊತ್ತು ಮಾತಾಡಿದ್ದೀನಲ್ಲ, ನಿಮಗೆಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತಾ ನನ್ನ ನಂಬರ್ ತಿಳಿಸ್ಬೇಕಲ್ಲ ನಿಮಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದ. ನನ್ನ ದೂರವಾಣಿ ಸಂಖ್ಯೆ 9008987224. ಇದು ನನ್ನ ನಂಬರು. ಜೊತೆಗೆ ನಮ್ಮ ಮನೆಯವರು, ಇದು ಫ್ಯಾಮಿಲಿ ಬಿಸ್ನೆಸ್ ಆಗಿದ್ದರಿಂದ ಅವರು ಸಹ ಈ ಬಿಸ್ನೆಸ್ ಸಾಥ್ ಕೊಟ್ಟಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕಾಗಿದ್ದು. 9972347827. ಇದು ನಮ್ಮ ದೂರವಾಣಿ ಸಂಖ್ಯೆಗಳು. ಸಂಪರ್ಕಿಸಿ, ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಬೇಕಾದ್ರೂ ನಾವು ಮಾಡ್ತೀವಿ. ಈ ಬಿಸ್ನೆಸ್ನ ಮುಂದುವರಿಯೋಕ್ಕೆ ನಿಮಗೆ ಪ್ಲಾನ್ ಕೊಡ್ತೀವಿ. ಜೊತೆಗೆ ನಿಮ್ಮೆಲ್ಲರನ್ನೂ ಕಾಶಿ ಯಾತ್ರೆ ಮಾಡಿಸ್ತೀವಿ. ನೀವು ಯಾರು ಕಾಶಿ ಯಾತ್ರೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲರಿಗೂ ಸಹ ಕಾಶಿ ಯಾತ್ರೆ ಮಾಡಿಸೋದ್ರಲ್ಲಿ ನಂಬರ್ 1 ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸ್ವರ್ಣಗೌರಿ ಹಾಗೂ ಓಮ್ನಿಟ್ ಕಾರ್ಡ್ಸ್ ಸಂಸ್ಥೆ. ಇಂಥ ಸಂಸ್ಥೆಗೆ ನೀವು ಪಾದಾರ್ಪಣೆ ಮಾಡಿ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ರಿ. ಕಾಶಿ ಯಾತ್ರೆ ತುಂಬ ಮುಖ್ಯವಾದ ವಿಚಾರ ಹೇಳುತ್ತಾ ಮರ್ತೆ, ನಮ್ಮ ಸಂಸ್ಥೆ ಕಡೆಯಿಂದ ಕಾಶಿ ಯಾತ್ರೆ ಅಂತ ಅನೌನ್ಸ್ ಮಾಡಿದರು. 39,000 ರೂಪಾಯಿ ಪ್ಯಾಕೇಜ್ ಮಾಡಿದರೆ 39,000 ಪ್ರಾಡಕ್ಟ್ ಕೊಡ್ತಾರೆ. ಕಾಶಿಗೆ ಫ್ರೀಯಾಗಿ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಇಮ್ಮಿಡಿಯೇಟಾಗಿ ನಾನು ತಿಳ್ಕೊಂಡು ಮನಗಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. 78 ಜನನ ನಾಳೆ 3ನೇ ತಾರೀಕು ಟಿಕೆಟ್ ಬುಕ್ ಆಗಿದೆ. ಕಾಶಿಗೆ ಕರ್ಕೊಂಡು ಹೋಗಿ ಬರ್ತೀವಿ. ಜೊತೆಗೆ ಗುಲ್ಬರ್ಗ ಟೀಮು ಈಗಾಗಲೇ 23 ಜನ ಹೋಗಿ ಬಂದಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯ ಕೇಳಿ ನಾವು ಪುಳುಕಿತರಾಗಿ ನಾವು ಕಾಶಿ ಯಾತ್ರೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಾಗ ನಾವು ನಮ್ಮ ಸ್ನೇಹಿತರೆಲ್ಲ ಒಡನಾಡಿ ಕರ್ನಾಟಕ ರಾಜ್ಯದಿಂದ ಕೋಲಾರ, ಬೆಂಗಳೂರು ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಂದ ನನ್ನ ಕಡೆಯಿಂದ 78 ಜನ ಮೊದಲನೇ ಬ್ಯಾಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮತ್ತೆ ಕಾಶಿಗೆ ಹೋಗೋಷ್ಟೊತ್ತಿಗೆ ಇನ್ನೊಂದು 100 ಜನ ರೆಡಿ ಮಾಡಿದ್ದೀನಿ ಈಗಾಗಲೇ. ಇವರ ಸಮಾನ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಸಾವಿರಾರು ಜನ ಹೋಗುವಂಥ ಅವಕಾಶ ಮಾಡಿಕೊಡಿದೆ. ಯಾರು ಬೇಕಾದರೂ ಕಾಶಿಗೆ ಹೋಗ್ಬೇಕಾದ್ರೆ ವಿತ್ ಫ್ಲೈಟಲ್ಲಿ ಕರ್ಕೊಂಡೋಗಿ ಸ್ಟಾರ್ ಹೋಟೆಲ್ ನಿಮಗೆಲ್ಲ ಅನುಕೂಲ ಮಾಡಿ ಕಾಫಿ ಟೀಯಿಂದ ಮೊದಲುಗೊಂಡು. ಇನ್ನೊಂದು ಮುಖ್ಯವಾದ ವಿಚಾರ ಸ್ನೇಹಿತರೆ, ನಾನು ಒಬ್ಬ ರಾಜಕಾರಣಿ ಅಲ್ಲ, IAS IPS ಆಫೀಸರ್ ಅಲ್ಲ, ನಾನಂತ ವಿದ್ಯಾವಂತನಲ್ಲ. SLC ಪಾಸು PUC ಫೇಲ್ ಆಗಿರ್ತಕ್ಕಂಥ 63 ವರ್ಷ ವಯಸ್ಸಿನ ಒಬ್ಬ ಮನುಷ್ಯ 25 ಕುಟುಂಬಗಳಿಗೆ 25 ಜಿಲ್ಲೆಗಳಲ್ಲಿ ನಾನೇನು ಮಾಡಿದ್ದೀನಿ, ಸ್ಯಾಲ್ರಿ ಕೊಡಿಸಿದ್ದೀನಿ. ಅದು ಹೆಣ್ಮಕ್ಳು ತುಂಬ ಜನ ಇದ್ದಾರೆ, ಆಮೇಲೆ ಅವಿದ್ಯಾವಂತರಿದ್ದಾರೆ. 25 ಜನಕ್ಕೆ ಸ್ಯಾಲ್ರಿ 16,200 ರೂಪಾಯಿ ಬರುತ್ತೆ. ಜೊತೆಗೆ ಅವ್ರ ಮನೆಗೆ ESI PF ಕಾರ್ಡ್ ಸಿಗ್ತಾ ಇದೆ. ಇಂಥ ಒಂದು ಸಂಸ್ಥೆಗೆ ನಾವು ಇಷ್ಟು ಚಿರಋಣಿ ಆಗಿರ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಇಷ್ಟು ಕುಟುಂಬಗಳಿಗೆ ಒಂದು ಸ್ಯಾಲ್ರಿ ಕೊಡಿಸಿದ್ದೀನಿ ಅಂದರೆ ಇದಕ್ಕಿಂತ ಹೆಮ್ಮೆಯ ವಿಚಾರ ನಮ್ಮ ದೇಶದಲ್ಲಿ ಯಾವುದಿದೆ. ಇವತ್ತು 5,000 ಸಂಬಳ ತಗೊಂಡ್ಬಂದರೆ ಬೆಳಗಿನ ಸಂಜೆವರೆಗೂ ದುಡಿಬೇಕು. ಅಂಥದ್ದು 2 ಅವರ್ ಕೆಲಸ ಮಾಡಿ ಸಾಕು ಒಂದು ದಿನಕ್ಕೆ ನಮ್ಮ ಸಂಸ್ಥೆಯಲ್ಲಿ ಈ ಎಲ್ಲ ಅನುಕೂಲಗಳನ್ನು ಪಡೆಯಬಹುದು. ಇಂಥ ಒಂದು ಕಂಪನಿ ನಿಮ್ಮನ್ನು ಕೈ ಬೀಸಿ ಕರೀತದೆ. ಆದಷ್ಟು ಬೇಗ ತಾವುಗಳೆಲ್ಲರೂ ಈ ಒಂದು ಅನುಕೂಲತೆಗಳನ್ನು ಪಡೆದುಕೊಂಡು ನಿಮ್ಮ ಕುಟುಂಬಗಳನ್ನು ನೀವು ಆರೋಗ್ಯವಾಗಿ ಹಾಗೂ ಹಣವಂತರಾಗಿಸ್ತೀರಂತ ತುಂಬ ಮುಖ್ಯವಾದ ವಿಚಾರ ಹೇಳುತ್ತಾ ಮರ್ತೆ, ನಮ್ಮ ಸಂಸ್ಥೆ ಕಡೆಯಿಂದ ಕಾಶಿ ಯಾತ್ರೆ ಅಂತ ಅನೌನ್ಸ್ ಮಾಡಿದರು. 39,000 ರೂಪಾಯಿ ಪ್ಯಾಕೇಜ್ ಮಾಡಿದರೆ 39,000 ಪ್ರಾಡಕ್ಟ್ ಕೊಡ್ತಾರೆ. ಕಾಶಿಗೆ ಫ್ರೀಯಾಗಿ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಇಮ್ಮಿಡಿಯೇಟಾಗಿ ನಾನು ತಿಳ್ಕೊಂಡು ಮನಗಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. 78 ಜನನ ನಾಳೆ 3ನೇ ತಾರೀಕು ಟಿಕೆಟ್ ಬುಕ್ ಆಗಿದೆ. ಕಾಶಿಗೆ ಕರ್ಕೊಂಡು ಹೋಗಿ ಬರ್ತೀವಿ. ಜೊತೆಗೆ ಗುಲ್ಬರ್ಗ ಟೀಮು ಈಗಾಗಲೇ 23 ಜನ ಹೋಗಿ ಬಂದಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯ ಕೇಳಿ ನಾವು ಪುಳುಕಿತರಾಗಿ ನಾವು ಕಾಶಿ ಯಾತ್ರೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಾಗ ನಾವು ನಮ್ಮ ಸ್ನೇಹಿತರೆಲ್ಲ ಒಡನಾಡಿ ಕರ್ನಾಟಕ ರಾಜ್ಯದಿಂದ ಕೋಲಾರ, ಬೆಂಗಳೂರು ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಂದ ನನ್ನ ಕಡೆಯಿಂದ 78 ಜನ ಮೊದಲನೇ ಬ್ಯಾಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮತ್ತೆ ಕಾಶಿಗೆ ಹೋಗೋಷ್ಟೊತ್ತಿಗೆ ಇನ್ನೊಂದು 100 ಜನ ರೆಡಿ ಮಾಡಿದ್ದೀನಿ ಈಗಾಗಲೇ. ಇವರ ಸಮಾನ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಸಾವಿರಾರು ಜನ ಹೋಗುವಂಥ ಅವಕಾಶ ಮಾಡಿಕೊಡಿದೆ. ಯಾರು ಬೇಕಾದರೂ ಕಾಶಿಗೆ ಹೋಗ್ಬೇಕಾದ್ರೆ ವಿತ್ ಫ್ಲೈಟಲ್ಲಿ ಕರ್ಕೊಂಡೋಗಿ ಸ್ಟಾರ್ ಹೋಟೆಲ್ ನಿಮಗೆಲ್ಲ ಅನುಕೂಲ ಮಾಡಿ ಕಾಫಿ ಟೀಯಿಂದ ಮೊದಲುಗೊಂಡು ಜೊತೆಗೆ ಪ್ರೋಟೀನು ಮತ್ತು ಒಮೆಗಾ 3 ಲೋನಿ ರಸಮ್ ಈ ಥರ ಸಾಕಷ್ಟು ಪ್ರಾಡಕ್ಟ್ಸ್ ನಮ್ಮಲ್ಲಿದೆ. ಅಶ್ವಗಂಧ ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಪ್ರಾಡಕ್ಟ್ಸ್ ಇದೆ. ಇಂಥ ಪದಾರ್ಥಗಳನ್ನ ನಾವು ಉಪಯೋಗಿಸಿ ನಾವು ಇನ್ನೊಬ್ಬರಿಗೆ ಚೆನ್ನಾಗಿದೆ ಅಂತ ರೆಕಮೆಂಡ್ ಮಾಡಿದ್ರೆ ಈ ಎಲ್ಲ ಫೆಸಿಲಿಟೀಸ್ ನಾವು ಪಡಿಬೋದು. ಜೊತೆಗೆ ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಲೆ, ನಾನು 2019 ಕೋಟ್ಯಾಧಿಪತಿ ಎಲ್ಲ ಕಳ್ಕೊಂಡು ಭಿಕ್ಷಾಧಿಪತಿ ಆಗಿದ್ದೆ. ಸ್ವರ್ಣಗೌರಿಗೆ ಬಂದೆ, ಲಕ್ಷಾಧಿಪತಿ ಆದೆ. ಈ ಡಿಸೆಂಬರಲ್ಲಿ ಕೋಟ್ಯಾಧಿಪತಿ ಆಗ್ತೀನಿ ಅಂದ್ಕೊಂಡಿದ್ದೆ, ಅಲ್ಲಿವರೆಗೂ ಹೋಗಲಿಲ್ಲ. ಇದೇ ತಿಂಗಳು ನಾನು ಕೋಟಿ ಕ್ರಾಸ್ ಮಾಡಿದ್ದೀನಿ.
ನಿಮಗೆಲ್ಲರಿಗೂ ಈ ಅವಕಾಶ ಇದೆ. ಕೋಟಿ ಕೋಟಿ ಅವ್ರ ಬಾಯಲ್ಲಿ ಹೇಳ್ತಾರಂತೆ ನೀವು ಅನ್ಕೊಂಡಿರ್ಬೋದು. ಝೂಮ್ ಮೀಟಿಂಗಲ್ಲಿ ಕೇಳಿದಾಗ ನಿಜವಾಗೂ ಪಡೆದಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಕಣ್ಣೆದುರುಗಡೆ ಇದ್ದೀನಿ, ನಿಮ್ಗೆ ಎಲ್ಲಿ ಬೇಕಾದ್ರೂ ನಾನು ಸಿಗ್ತೀನಿ, ನನ್ನ ಬೇಕಾದ್ರೆ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಸರಾಗವಾಗಿ ವಿಚಾರ ತಿಳಿಸ್ತೀವಿ. ನೀವೆಲ್ಲರೂ ಸಹ ಕೋಟಿ ಕೋಟಿ ಹಣ ಸಂಪಾದನೆ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂಥ ಒಂದು ಸಂಸ್ಥೆಗೆ ನನ್ನ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಈ ಸಂಸ್ಥೆಗೆ ಬಂದು ಬಹಳ ವರ್ಷಗಳಾಗಿಲ್ಲ, ಕೇವಲ ಏಪ್ರಿಲ್ 30ನೇ ತಾರೀಕು ಡೇಟ್ ಬಂದು ತೆಗೆದು ನೋಡಿ ನೀವು ಆಫೀಸಲ್ಲಿ ಬೇಕಾದರೆ ಏಪ್ರಿಲ್ 30ನೇ ತಾರೀಕು ಜಾಯಿನ್ ಆದೆ. ಅಲ್ಲಿಂದ ಇಲ್ಲಿಯವರೆಗೂ ನಾನು ಮೊದಲನೇ ತಿಂಗಳ ಸಂಪಾದನೆ ಕಾರ್ಯವಾಗ ಅಚೀವ್ ಮಾಡಿದ್ನಿ. ಆವಾಗ ಸ್ಯಾಲ್ರಿ ಬಂತು, 10,000 ರೂಪಾಯಿ ಇದ್ದಿದ್ದವಾಗ ಸ್ಯಾಲ್ರಿ, ಜೊತೆಗೆ ಕಾರ್ EMI ಬಂತು. ಆಮೇಲೆ ಕಾರ್ದು ಆ 1 ಲಕ್ಷ ರೂಪಾಯಿ ಏನು ಡೌನ್ ಪೇಮೆಂಟ್ ಕೊಡ್ತಾರೆ ಅದು ಬಂತು. ಆವಾಗ ನಾನು ಖುಷಿಯಾದೆ. ಮತ್ತು 5ನೇ ಕಾರು, 8ನೇ ಕಾರು, ಈಗ 18ನೇ ಕಾರು ಸಹ ವಿನ್ ಮಾಡಿದ್ದೀನಿ. ಈ ವಿನ್ ಮಾಡೋದಕ್ಕೆ ಕಾರಣಕರ್ತರಾದಂಥ ಈ ಸಂಸ್ಥೆ ಬಗ್ಗೆ ನನ್ನ ಅನಂತರದ ಕೃತಜ್ಞತೆ ಸಲ್ಲಿಸ್ತೀನಿ. ಜೊತೆಗೆ ಏನಂತಂದರೆ ನಮಗೆ ESI PF ಕಾರ್ಡ್ ಇದೆ, ಅದು ತುಂಬ ಮುಖ್ಯವಾದ್ದು. ಆ ಕಾರ್ಡು ಪಡೆದಿರ್ತಕ್ಕಂಥ ಮೊದಲನೇ ವ್ಯಕ್ತಿ ನಾನೇ ಆಗಿದ್ದೇನೆ. ನಿಮ್ಮ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೇನೆ. ಯಾವುದೇ ಅನುಮಾನಗಳಿಗೆ ಇಲ್ಲಿ ಅವಕಾಶ ಇಲ್ಲ. ನಮ್ಮ ಸಂಸ್ಥೆ ಎಲ್ಲ ರೈಟಿಂಗಲ್ಲಿ ಕೊಟ್ಟಿದೆ, ರೈಟಿಂಗಲ್ಲಿ ಕೊಡ್ತೀವಿ. ಇಂಥ ಒಂದು ಸಂಸ್ಥೆ ಯಾವ ಸಂಸ್ಥೆಗಳು ನಿಮ್ಗೆ ರೈಟಿಂಗಲ್ಲಿ ಕೊಡಲ್ಲ. ನಮ್ಮ ಸಂಸ್ಥೆಯಲ್ಲಿ ರೈಟಿಂಗ್ ಇದೆ, ಅದೆಲ್ಲ ನಾನು ಪಡೆದಿದ್ದೀನಿ, ನೀವು ಪಡೀಲಿಕ್ಕೆ. ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ. ಇಂಥ ಒಂದು ಸಂಸ್ಥೆಯಲ್ಲಿ ನಾನು ಪಾದಾರ್ಪಣೆ ಮಾಡಿದಾಗಿಂದ ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತ ಕಂಪನಿಯ CEO ಆದಂಥ ಪ್ರಕಾಶ್ ಸರ್ ಅವರ ಒಂದು ಗೈಡ್ಲೈನ್ಸು, ನಾನು ಅವರನ್ನು ಆ ಸ್ವರ್ಣಗೌರಿಯ ಮುಖ್ಯೋಪಾಧ್ಯಾಯರು ಅಂತ ಕರಿತೀನಿ. ಯಾಕಂದರೆ ವಯಸ್ಸು ಅಂತರ ಅಲ್ಲ, ಅದಕ್ಕೆ ವಿದ್ಯೆ ಬುದ್ಧಿ ಅಂತರ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಸಹ ಕೈ ಜೋಡಿಸಿ ವಿಷಯವನ್ನು ತಿಳ್ಕೊಂಡು 4 ಜನಕ್ಕೆ ಹೇಳೋವನಾಗಿದ್ದರಿಂದ ಇವತ್ತು ನಮ್ಮ ಕಂಪನಿಯಲ್ಲಿ ನಾನು ಮೊದಲನೇ ಸ್ಥಾನದಲ್ಲಿದ್ದೀನಿ. ಈಗ ಬರ್ತಾ ಇರ್ತಕ್ಕಂಥವರು ನನ್ನನ್ನು ಮೀರಿಸ್ತಕ್ಕಂಥವ್ರು ಬರ್ತಾ ಇದ್ದಾರೆ. ಬರಲಿ, ನನಗೂ ಸಹ ತುಂಬ ಖುಷಿ ಆಗ್ತದೆ. ಯಾವತ್ತೂ ಕಾಂಪಿಟೇಷನ್ ಇರಬೇಕು ಬಿಸ್ನೆಸ್ಸು, ಆವಾಗಲೇ ಚೆನ್ನಾಗಿರೋದು. ಗುರು ಶಿಷ್ಯ ಗುರುವನ್ನು ಮೀರಿಸಬೇಕು, ಮಗ ತಂದೆನ ಮಗ ಮೀರಿಸಬೇಕು. ಆವಾಗಲೇ ನಾವು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಸು ವ್ಯವಹಾರ ನಮಗೆ ಸಕ್ಸಸ್ ಆಗೋದು. ಇಂಥ ಸಕ್ಸಸ್ಸಲ್ಲಿ ನಾನಿವತ್ತು ಮುಂಚೂಣಿಯಲ್ಲಿ ಇರಬೇಕಾದ್ರೆ ಈ ನಮ್ಮ ಉತ್ಪನ್ನಗಳಿದ್ದಾವಲ್ಲ, ಈ ಎಲ್ಲ ಒಂದು ಉತ್ಕೃಷ್ಟವಾದ ಉತ್ಪನ್ನಗಳನ್ನು ನಾವು ಸ್ವರ್ಣಗೌರಿ ಸಂಸ್ಥೆಯಲ್ಲಿ ಏನು ಸಿಗ್ತದೆ. ನಮಸ್ಕಾರ, ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನನ್ನ ಹೆಸರು ನಂಜುಂಡೇಗೌಡ ಅಂತ. ಒಬ್ಬ ವ್ಯವಸಾಯಸ್ಥ ಕುಟುಂಬದಿಂದ ಬಂದಿರತಕ್ಕಂಥವನು, ರೈತನ ಮಗ. ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು. ವಿದ್ಯಾರ್ಹತೆ ಬಂದು SLC ಪಾಸು, PVC ಫೈಲು. ಈ ಹೋಮ್ ನೀಡ್ ಕಾರ್ಡ್ಸ್ ಮತ್ತು ಸ್ವರ್ಣಗೌರಿ ಅಂತಕ್ಕಂಥ ಒಂದು ಸಂಸ್ಥೆಗೆ ನಾನು ಏಪ್ರಿಲ್ 30ನೇ ತಾರೀಕು ಜಾಯಿನ್ ಆಗಿದ್ದು. ಇದು ಬಿಸ್ನೆಸ್ ಇಷ್ಟು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಅಲ್ಲಿ ಬರ್ತಾ ಹೋಗ್ತಾ ತಿಳ್ಕೊತಾ ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ತಾ ನನಗೆ ತುಂಬ ಆಸಕ್ತಿ ಮತ್ತು ಈ ಬಿಸ್ನೆಸ್ ಮೇಲೆ. ಈ ಬಿಸ್ನೆಸ್ನ ಪ್ರಾರಂಭ ಮಾಡಿದೆ. ಸಂಸ್ಥೆ ಕಡೆಯಿಂದ 100 ಕಾರುಗಳನ್ನು ವಿನ್ ಮಾಡೋದಕ್ಕೆ ಬಿಟ್ಟರು. ಕೇವಲ 72 ಗಂಟೆಗಳಲ್ಲಿ 6 ಲಕ್ಷ ಬಿಸ್ನೆಸ್ ಮಾಡಿ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಕಾರ್ ವಿನ್ ಮಾಡಿದಂಥ ವ್ಯಕ್ತಿ ಈ ನಂಜುಂಡೇಗೌಡ ಸಂಸ್ಥೆಯಲ್ಲಿ ನಿಮ್ಮ ಎದುರುಗಡೆ ಇದ್ದಾನೆ. ಯಾವುದೇ ಅನುಮಾನ ಪಡ್ತಕ್ಕಂಥದ್ದು ಈ ಸಂಸ್ಥೆ ಅಲ್ಲ. ಈ ಸಂಸ್ಥೆ ಡಿಫರೆಂಟ್ ಸಂಸ್ಥೆ. ಇದುವರೆಗೂ ದೇಶದಲ್ಲಿ ಬಂದಿಲ್ಲ, ಇನ್ನು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದರ ವಿಚಾರ ಬೇರೆ. ಮುಂದಿನದನ್ನು ಕಾಣದವರು ಒಂದು ಮಸಾಲೆ ಪ್ರಾಡಕ್ಟ್. ಜೊತೆಗೆ ಮುಖ್ಯವಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಕೆಲವರು ಸ್ನಾನ ಮಾಡಿಕೊಂಡು ನಾವು ಪ್ರವೇಶ ಆಗೋದೇ ಒಂದು ದೇವ ಮಂದಿರಕ್ಕೆ. ಆ ದೇವ ಮಂದಿರಕ್ಕೆ ಪ್ರವೇಶ ಆಗಬೇಕಾದ್ರೆ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ನಂಜುಂಡಯ್ಯ ಸರ್ ಅವರು, ನಮ್ಮ ಪ್ರಿಯಾಶಕ್ತಿ ಮೇಡಮ್ ಅವರು ಜೊತೆಗೂಡಿ ಒಂದು ಒಳ್ಳೆ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಥ ಪ್ರಾಡಕ್ಟು ನೀವು ಇದುವರೆಗೂ ಯೂಸ್ ಮಾಡಿಲ್ಲ. ಯಾಕಂದರೆ 5 ಥರ ಫ್ಲೇವರ್ ಇರ್ತಕ್ಕಂಥ ಊದಿನ ಕಡ್ಡಿ ನಮ್ಮಲ್ಲಿ ಜಗಮಗಿಸ್ತಾ ಇದೆ. ಇಂಥ ಊದಿನ ಕಡ್ಡಿ ನಿಮ್ಮ ಮನೆಯಲ್ಲಿ ಬೆಳಗಿದರೆ ನಿಮ್ಮ ಮನೆಯಲ್ಲಿ ಸ್ವರ್ಣಗೌರಿ ಬಂದು ನೆಲೆಸ್ತಾಳೆ ಅನ್ನೋದಕ್ಕೆ 2 ಮಾತೇ ಇಲ್ಲ. ಸ್ವರ್ಣಗೌರಿ ನನ್ನ ಮನೆ ತುಂಬಿದ್ದಾಳೆ. ಕೋಲಾರ ಜಿಲ್ಲೆಯಲ್ಲಿ ತುಂಬಿಸಿದ್ದೀನಿ, ನಿಮ್ಮ ಜಿಲ್ಲೆಗಳಿಗೆ ಪಸರಿಸ್ತಾ ಇದ್ದೀನಿ. ಆ ನದಿಯ ರೂಪದಲ್ಲಿ, ಕಾವೇರಿ ರೂಪದಲ್ಲಿ ನಮ್ಮ ಒಂದು ಸ್ವರ್ಣಗೌರಿ ನಿಮ್ಮ ಎಲ್ಲ ಮನೆಗಳಿಗೂ ಹರಿಯಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮಲ್ಲಿ ಹೆಲ್ತ್ ಪ್ರಾಡಕ್ಟ್ಸ್ ಆಯಿತು. ಈ ಕಡೆ ಬಂದರೆ ಮನೆಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಮಗೇನು ಬೇಕು ಅದು ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ ನೋಡಿ ಟೀಯಿಂದ ಸ್ಟಾರ್ಟ್ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ ನಮ್ಮದು. ಯಾವುದೇ ಕಲರು ಕೆಮಿಕಲ್ ಇಲ್ಲದೆ ಇರ್ತಕ್ಕಂಥ ಒಂದು ಟೀ. ಹಾಗೆಯೇ ಎಲ್ಲ ರೀತಿಯ ಮಸಾಲ ಪೌಡರ್ಸು
ವೆಜ್ ಆ್ಯಂಡ್ ನಾನ್ ವೆಜ್ ಇದೆ. ಈ ಮಸಾಲೆ ಪೌಡ್ರು ನೀವೇನಾದರೂ ಒಂದು ಸಲ ಮಾಡಿ ಉಪಯೋಗಿಸಿದರೆ ಮತ್ತೆ ಮತ್ತೆ ಹುಡ್ಕೊಂಬರ್ತೀರಾ ಆ ಥರ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ಸು. ಕಬಾಬು ನೀವು 100 ಗ್ರಾಮ್ ತಿನ್ನೋರು 1 kg ಬೇಕು. ಅದೇ ನೀವು ಬಿರಿಯಾನಿ ಚಿಕನ್ ಏನಾದರೂ ಮಾಡಿದ್ರೆ 150 ಗ್ರಾಮ್ ತಿಂತಕ್ಕಂಥವ್ರು ದಿನಕ್ಕೆ 3 ಸಲ ತಿನ್ನಬೇಕು. ಆ ಥರ ಟೇಸ್ಟ್ ಇರ್ತಕ್ಕಂಥ ಒಂದು ಪೌಡರ್ಸ್ ಇದೆ. ಜೊತೆಗೆ ಗರಂ ಮಸಾಲ, ರಸಮ್ ಪೌಡ್ರ್ ಹೇಗಿದೆ ಅಂದರೆ ಸಾಕ್ಷಾತ್ ನಾವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಹೋಗಿ ರಸಮ್ ಊಟ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇರ್ತಕ್ಕಂಥ ಒಂದು ರಸಮ್ ಪೌಡರ್ ನಮ್ಮಲ್ಲಿದೆ. ತುಂಬ ಚೆನ್ನಾಗಿದೆ. ಟರ್ಮರಿಕ್ ಪೌಡರು, ಆಮೇಲೆ ಚಿಲ್ಲಿ ಪೌಡರು, ಜೊತೆಗೆ ವಾಂಗಿ ಬಾತು, ಬಿಸಿಬೇಳೆ ಬಾತು, ಪುಳಿಯೋಗರೆ, ಈ ಥರ. ಇನ್ನೊಂದು ಮುಖ್ಯವಾದ ವಿಚಾರ ಸ್ನೇಹಿತರೆ, ನಾನು ಒಬ್ಬ ರಾಜಕಾರಣಿ ಅಲ್ಲ, IAS IPS ಆಫೀಸರ್ ಅಲ್ಲ, ನಾನಂತ ವಿದ್ಯಾವಂತನಲ್ಲ. SLC ಪಾಸು PUC ಫೇಲ್ ಆಗಿರ್ತಕ್ಕಂಥ 63 ವರ್ಷ ವಯಸ್ಸಿನ ಒಬ್ಬ ಮನುಷ್ಯ 25 ಕುಟುಂಬಗಳಿಗೆ 25 ಜಿಲ್ಲೆಗಳಲ್ಲಿ ನಾನೇನು ಮಾಡಿದ್ದೀನಿ, ಸ್ಯಾಲ್ರಿ ಕೊಡಿಸಿದ್ದೀನಿ. ಅದು ಹೆಣ್ಮಕ್ಳು ತುಂಬ ಜನ ಇದ್ದಾರೆ, ಆಮೇಲೆ ಅವಿದ್ಯಾವಂತರಿದ್ದಾರೆ. 25 ಜನಕ್ಕೆ ಸ್ಯಾಲ್ರಿ 16,200 ರೂಪಾಯಿ ಬರುತ್ತೆ. ಜೊತೆಗೆ ಅವ್ರ ಮನೆಗೆ ESI PF ಕಾರ್ಡ್ ಸಿಗ್ತದೆ. ಇಂಥ ಒಂದು ಸಂಸ್ಥೆಗೆ ನಾವು ಇಷ್ಟು ಚಿರಋಣಿ ಆಗಿರ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಇಷ್ಟು ಕುಟುಂಬಗಳಿಗೆ ಒಂದು ಸ್ಯಾಲ್ರಿ ಕೊಡಿಸಿದ್ದೀನಿ ಅಂದರೆ ಇದಕ್ಕಿಂತ ಹೆಮ್ಮೆಯ ವಿಚಾರ ನಮ್ಮ ದೇಶದಲ್ಲಿ ಯಾವುದಿದೆ? ಇವತ್ತು 5,000 ಸಂಬಳ ತಗೊಂಡ್ಬಂದರೆ ಬೆಳಗಿನ ಸಂಜೆವರೆಗೂ ದುಡಿಬೇಕು. ಅಂಥದ್ದು 2 ಅವರ್ ಕೆಲಸ ಮಾಡಿ ಸಾಕು, ಒಂದು ದಿನಕ್ಕೆ ನಮ್ಮ ಸಂಸ್ಥೆಯಲ್ಲಿ ಈ ಎಲ್ಲ ಅನುಕೂಲಗಳನ್ನು ಪಡೆಯಬಹುದು. ಇಂಥ ಒಂದು ಕಂಪನಿ ನಿಮ್ಮನ್ನು ಕೈ ಬೀಸಿ ಕರೀತದೆ. ಆದಷ್ಟು ಬೇಗ ತಾವುಗಳೆಲ್ಲರೂ ಈ ಒಂದು ಅನುಕೂಲತೆಗಳನ್ನು ಪಡೆದುಕೊಂಡು ನಿಮ್ಮ ಕುಟುಂಬಗಳನ್ನು ನೀವು ಆರೋಗ್ಯವಾಗಿ ಹಾಗೂ ಹಣವಂತರಾಗಿಸ್ತೀರಂತ. ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ.